ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕು ಮೇಲಿನ ಜೂಗಾನಲ್ಲಿ ಘಾಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೇಲಿನ ನಾಯಕರಂಡ್ರಲ್ಲಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಹಲವಾರು ಸಮಸ್ಯೆಗಳ ಬಗ್ಗೆ ಇಲ್ಲಿನ ಗ್ರಾಮಸ್ಥರೆಲ್ಲ ನನಗೆ ಮಾಹಿತಿ ನೀಡಿದರು. ಏನು ಅಂತಂದರೆ ಚರಂಡಿ ಕ್ಲೀನಿಂಗ್ ಇಲ್ಲ, ಕುಡಿಯುವ ನೀರಿನ ಘಟಕ, ಶುದ್ಧ ನೀರು ಕುಡಿಯುವ ಘಟಕದಲ್ಲಿ ಕೂಡ ಕ್ಲೀನಿಂಗ್ ಇಲ್ಲ, ಮತ್ತು ಗ್ರಾಮದಲ್ಲಿ ಎಲ್ಲ ಚರಂಡಿಗಳು ಬ್ಲಾಕ್ ಆಗೈತೆ. ಇದರ ಬಗ್ಗೆ ಎಲ್ಲ ನನ್ನ ಗಮನಕ್ಕೆ ತಂದರು ಗ್ರಾಮಸ್ಥರು. ಅದಕ್ಕೋಸ್ಕರ ಇವತ್ತು ಮೇಲಿನ ನಾಯಕರಂಡ್ರಲ್ಲಿ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿನ ಚರಂಡಿಗಳನ್ನ ನೋಡಿದ್ರೆ ನೀವೇ ಆಶ್ಚರ್ಯ ಬೀಳ್ತೀರ. ಈ ಊರಿಗೆ ಸ್ವತಂತ್ರ ಬಂದು 80 ವರ್ಷ ಆದರೂ ಕೂಡ ಈ ಊರಿಗಿನ್ನ ಸ್ವತಂತ್ರ ಬಂದಿಲ್ಲ. ಕಾರಣ ಏನು ಅಂತಂದರೆ ಗ್ರಾಮ ಪಂಚಾಯತಿ PDO ರಮಿತಾರವರು ಮಾಡ್ತಾ ಇರ್ತಕ್ಕಂಥ ನಿರ್ಲಕ್ಷ್ಯತೆಯಿಂದ ಗ್ರಾಮಸ್ಥರು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಕುಡಿಯೋ ನೀರು, ಚರಂಡಿ, ಮತ್ತು ನೀವು ನೋಡಬೇಕು ಸ್ಕೂಲ್ ಮುಂದೆ ಕೂಡ ಚರಂಡಿ ಬ್ಲ್ಯಾಕ್ ಆಗಿದೆ. ಅದು ನೋಡ್ತಾ ಇದ್ದರೆ ನನಗೆ ಒಂಥರ ಆಗ್ತಾಯಿದೆ. 2 ತಿಂಗಳು ಹಿಂದೆ ಗ್ರಾಮಸ್ಥರೆಲ್ಲ ಸೇರಿ ಪಂಚಾಯತಿಗೆ ಲೆಟ್ರ್ ಕೊಟ್ಟಿದ್ದಾರೆ. ಪಂಚಾಯತಿಗೆ 4-7 ಅಂದರೆ ಸುಮಾರು ತಿಂಗಳು ಹಿಂದೆ ಲೆಟ್ರ್ ಕೊಟ್ಟಿದ್ದಾರೆ. PDOರವರಿಗೆ ಲೆಟ್ರ್ ಕೊಟ್ಟಿದ್ದಾರೆ. PDOನವರು ಯಾವುದೇ ಕೂಡ ಕ್ರಮ ಜರುಗಿಸಿಲ್ಲ. ಅದಕ್ಕೋಸ್ಕರ ನಾನು ಈ ಗ್ರಾಮದಲ್ಲಿರ್ತಕ್ಕಂಥ ಚರಂಡಿ ಬ್ಲ್ಯಾಕು ಮತ್ತು ಕುಡಿಯುವ ಶುದ್ಧ ನೀರು ಘಟಕದ ಸಮಸ್ಯೆಗಳ ಬಗ್ಗೆ ಈ ಗ್ರಾಮಸ್ಥರು ಅವರ ಅನುಭವವನ್ನು ಹೇಳ್ತಾರೆ. ಏನಕ್ಕಂತಂದರೆ 2 ತಿಂಗಳಿಂದ ಪಂಚಾಯತಿಗೆ ಹೋಗಿ ಪಂಚಾಯತಿ PDO ಗಮನಕ್ಕೆ ತಂದರೂ ಕೂಡ ಅವರು ಯಾವುದೇ ಕೆಲಸ ಮಾಡಿಲ್ಲ. ತುಂಬ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಅದಕ್ಕೋಸ್ಕರನೇ ಈ ಗ್ರಾಮಸ್ಥರ ಆಕ್ರೋಶ ಏನು ಅಂತಂದರೆ ಈ PDO ಈ ಗ್ರಾಮ ಪಂಚಾಯತಿಯಲ್ಲಿ ಇದ್ದರೆ ನಾವು ಇನ್ನೂ 80 ವರ್ಷ ಹಿಂದಕ್ಕೆ ಹೋಗ್ತೀವಿ, ನಾವು ಮುಂದಕ್ಕೆ ಹೋಗೋಕೆ ಆಗೋದಿಲ್ಲ. ಎಲ್ಲ ಕೂಡ ನಾವು ಹಿಂದುಳಿದ ವರ್ಗದವರು ಇರೋದು. PDOನವರು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದರೆ ನಾವು ಏನು ಮಾಡಬೇಕು? ಲೆಟ್ರ್ ಕೊಟ್ಟರು ಕೂಡ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ. ಫೋನ್ ಮಾಡಿದ್ರೆ ಫೋನೇ ಎತ್ತೋದಿಲ್ಲ. ಅದು ಮಂಗಳವಾರ ಬಂದೆ, ಬುಧವಾರ ಬಂದೆ, ನಾಳೆ ಬಂದೆ, ನೆಕ್ಸ್ಟ್ ವೀಕ್ ಬಂದೆ, ಬರೋ ವೀಕ್ ಬಂದೆ ಅಂತ PDO ರಮಿತಾರವರು ತಪ್ಪಿಸ್ಕೊತಾ ಇದ್ದಾರಂತೆ. ಗ್ರಾಮಸ್ಥರು ಹೇಳೋ ಪ್ರಕಾರ ಅವರ ಅಭಿಪ್ರಾಯವನ್ನು ಹೆಂಗೆ, ಅವರ ಅನುಭವವನ್ನು ಹೆಂಗೆ ಹೇಳ್ತಾರೆ ನೋಡ್ರಿ. ನಮಸ್ಕಾರ, ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಹೇಳಿ, ದೊಡ್ಡಬಳ್ಳಾಪುರ ತಾಲೂಕು ದಲಿತ ಸಂಘಟನಾ ಒಕ್ಕೂಟಗಳ ಅಧ್ಯಕ್ಷ, ಮೇಲಿನಾಯಕನಹಳ್ಳಿ. ಈಗ ನಾವು ಮೇಲಿನಾಯಕನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ತುಂಬ ಸಮಸ್ಯೆಗಳಿದ್ದು 4-5 ಸಾರಿ ನಾವು PDOಗೆ ಅರ್ಜಿಗಳನ್ನು ಸಹ ಕೊಟ್ಟಿರ್ತೀವಿ. ಚರಂಡಿ, ಮುಖ್ಯವಾಗಿ ಚರಂಡಿಗೆ ಎಲ್ಲರೂ ಸಹ ಅಡ್ಡ ಹಾಕ್ಕೊಂಡು, ಮತ್ತು JJM ಅವರು ಪೈಪ್ ಹಾಕೋ ಮುಖಾಂತರ ಅದು JJMಲ್ಲಿ ಚರಂಡಿಗೆ ಅಡ್ಡ ಹಾಕವ್ರೆ. ಅದು ಸಹ ಚರಂಡಿಗಳು ಕಟ್ಕೊಂಡು ಊರಲ್ಲಿ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಈ 4-5 ಸಾರಿ ನಾವು ಅರ್ಜಿಗಳನ್ನು ಸಹ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಮತ್ತು IPGRS ಮುಖಾಂತರನೂ ಸಹ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಅದನ್ನು ಸಹ ಯಾವುದೇ ಕಾರಣಕ್ಕೂ ಅವರು ಗಮನಕ್ಕೆ ತಗೊಂಡಿಲ್ಲ. ಮತ್ತು ಸುಮಾರು 15-14 ವರ್ಷಗಳಿಂದ ಏರ್ಟೆಲ್ ಒಂದು ಟವರ್ಗೆ ಒಂದು ಇದು ಕೊಟ್ಟಿರಲಿಲ್ಲ, ಪರ್ಮಿಷನ್ ಇರಲಿಲ್ಲ. ಈಗ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಚರಂಡಿ ಮತ್ತು ಚರಂಡಿ ಪಕ್ಕದಲ್ಲಿ ರಸ್ತೆ ಇದ್ದು, ರಸ್ತೆ ಪಕ್ಕದಲ್ಲಿ JJM ಅವರು ಪೈಪ್ಲೈನ್ ಮಾಡವ್ರೆ. ಈಗ ಅವರು ಬಂದು ಅದು ಕೇಬಲ್ ಎಳೆದಾಗ ಅದು ಪೈಪ್ಲೆಲ್ಲ ಡ್ಯಾಮೇಜ್ ಆಗೋಂಥ ಚಾನ್ಸಸ್ ಇದೆ. ಈ ಥರ ಸರ್ಕಾರದ ಹಣ ತುಂಬ ಫೋಲ್ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ರೀತಿ ಗಮನ ಕೊಡದೆ ಇಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳಾಗ್ತಾಯಿದ್ರು ಸಹ ನಮ್ಮ ಹಿರಿಯ ಮುಖಂಡರು ಮತ್ತು ನಾವು ಎಲ್ಲರೂ ಸಹ ಹೋಗಿ ಅರ್ಜಿಗಳನ್ನ ಕೊಟ್ಟು ಪ್ರತಿ ಸಾರಿ ನಾವು ಮನವಿ ಮಾಡ್ಕೊಂಡ್ರೂ ಯಾವುದೇ ರೀತಿ ರೆಸ್ಪಾನ್ಸ್ ಕೊಡ್ತಾ ಇರೋದ್ರಿಂದ ದಯವಿಟ್ಟು ಇದು ಮೇಲಾಧಿಕಾರಿಗಳಿಗೆ ನಾವು ತಗೊಂಡೋಗ್ಬೇಕು ಅಂತ ಇದ್ದೀವಿ. ನನ್ನ ಹೆಸರು ಸುರೇಶ್ ಅಂತ, ಮೇಲಿನಾಯಕನಹಳ್ಳಿ ಹುಡುಗ ನಾನು. ಇದು ಮೇಲಿನ ಜೂಗಾನಹಳ್ಳಿ ಪಂಚಾಯತಿಗೆ ಸೇರುತ್ತೆ ನಾಯಕನಹಳ್ಳಿನ ಊರು. ಇದರಲ್ಲಿ ಇಲ್ಲೊಂದು ಟವರ್ ಹಾಕಿದ್ದಾರೆ. ಸುಮಾರು ಒಂದು 15 ವರ್ಷದಿಂದ ಮುಂಚೆ ಒಂದು ಟವರ್ ಇತ್ತು. ಮತ್ತೆ ತಿರ್ಗಿ ಒಂದು ಹೊಸದಾಗಿ ಯಾರಿಗೆ ಗೊತ್ತಿಲ್ಲದಂಗೆ ಒಂದು ಹಾಕಿದ್ದಾರೆ. ಹಾಕಾದ್ಮೇಲೆ ಏನಾಯಿತು, ಇಲ್ಲಿ ಕೇಬಲ್ ಹಾಕಕ್ಕೆ ಬಂದಿದ್ದಾರೆ. ಆ ಕೇಬಲ್ ಹಾಕೋವಾಗ ನಾವೆಲ್ಲ ಹಾಕ್ಬೇಡ್ರಿ ಅಂತ ತಡೆದಿರ್ತೀವಿ. ತಡೆದಾದ್ಮೇಲೆ ಏನಾಗುತ್ತೆ, ಬಾಡಿ ಇದ್ದಾಗ ತೊಂದರೆ ಆಗುತ್ತೆ ಅಂದ್ಬಿಟ್ಟು ರಮಿತಾ ಅನ್ನೋರು PDO ಆಗಿರ್ತಾರೆ. ಆ PDO ಅವರು ಇಷ್ಟು ವರ್ಷದಿಂದ ಇಲ್ದಿದ್ದು, ಈಗ ಬಾಡಿ ಇಲ್ದಿದ್ದ ಮೇಲೆ ನೋಡಿಕೊಂಡು ಇವರೇ ಕೈವಾಡದಿಂದ ಕೇಬಲ್ ಹಾಕಿರ್ತಾರೆ. ಕೇಬಲ್ ಹಾಕಕ್ಕೆ ಬಂದಿರ್ತಾರೆ. ಬಂದಾದಾಗ ನಾವೇನು ಮಾಡ್ತಾರೆ, ಮೇನ್ ರೋಡ್ ಬಂದಾಗ ನಾವು ಹಾಕಕ್ಕೆ ತಡೆದಿರ್ತೀವಿ. ರಾತ್ರಿ ಅಲ್ಲಿಂದ ಹಾಕಿದ್ರೆ ತಪ್ಪಾಗುತ್ತೆ ಅಂದ್ಬಿಟ್ಟು ರಾತ್ರಿ ಇಲ್ಲಿ ಬಂದುಬಿಟ್ಟು ಮಧ್ಯದಲ್ಲಿ ಬಂದು ಗುಂಡಿ ಹೊಡೆದ್ಬಿಟ್ಟು ಕೇಬಲ್ ಹಾಕಿ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇದ್ರ ಬಂದು ತಡೆದಿದ್ದೀವಿ. ಎಷ್ಟು ಹೇಳಿದ್ರು ಅಮ್ಮ ಸುಮಾರು ಕಂಪ್ಲೇಂಟ್ ಕೊಟ್ಟು ಫೋನ್ ಮಾಡಿ ಏನು ಹೇಳಿದ್ರು ಏನು ಕೆಲಸ ಮಾಡೋಕ್ಕೆ ಬರ್ತಾಯಿಲ್ಲ. ಎಷ್ಟು ಹೇಳಿದ್ರು ಕೇಳ್ತಾನೂ ಇಲ್ಲ. ಕೇಳಿದ್ರು ನಾವು ಫೋನ್ ಮಾಡಿ ರೆಸ್ಪಾನ್ಸ್ ಮಾಡಿದ್ರು ರೆಸ್ಪಾನ್ಸೇ ಇಲ್ಲ. ಎಷ್ಟು ಫೋನ್ ಮಾಡಿದ್ರು ರೆಸ್ಪಾನ್ಸೇ ಇಲ್ಲ. ಬಿಡ್ರಿ, ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ನಾವು ಮಾಡಬೇಡ್ರಿ ಅಂತ ಹೇಳಿದ್ರು ರಾತ್ರಿ ಬಂದು ಗುಂಡಿಗಳೆಲ್ಲ ಒಗೆದು
ಕೇಬಲ್ಲು ಆಲ್ರೆಡಿ ಒಂದು ಸ್ವಲ್ಪ ಎಳೆದಿದ್ದಾರೆ, ಈಗ ತಡೆದಿದ್ದೀವಿ. ಈಗ ಫೋನ್ ಮಾಡಿದ್ರು ಏನು ಹೇಳ್ತಾನೆ ಇಲ್ಲ ಅವ್ರಿಗೆ. ನನಗೆ ಭ್ರಷ್ಟ PDO ರಮಿತಾ ಅವರ ಬಗ್ಗೆ ಗ್ರಾಮಸ್ಥರು ಹೇಳಿದಾರಲ್ಲ, ಇಲ್ಲೇ ಹಿಂದ್ಗಡೆ ಟವರ್ ಇದೆ, ಆಲ್ರೆಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೇಬಲ್ ಹಾಕೋದಕ್ಕೆ. 15 ವರ್ಷಗಳಿಂದ ಕೇಬಲ್ ಹಾಕಿರಲಿಲ್ಲ, ಹಾಕೋದಕ್ಕೆ ಬಿಟ್ಟಿರಲಿಲ್ಲ ಗ್ರಾಮಸ್ಥರು. ಇವಾಗ ಸದಸ್ಯರಿದ್ದಾಗ ಈ ಗ್ರಾಮದ ಸದಸ್ಯರೆಲ್ಲ ಅಡ್ಡ ಹಾಕಿ ನಿಲ್ಲಿಸ್ತಾ ಇದ್ದರು. ಇವಾಗ ಏನಾಗೈತೆ ಅಂತಂದರೆ ಆಡಳಿತ ಅಧಿಕಾರಿ ಅವಧಿಯಲ್ಲಿ ಆಕಸ್ಮಿಕವಾಗಿ ಅದು ಎಷ್ಟು ಎಂಗ್ಲಿ ಕಾಸು ತಿಂದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಂದರೆ 15 ವರ್ಷದಿಂದ ತಡೆದಿರೋದಕ್ಕೆ ಈಗ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಬಂದ ಮೇಲೆ ಇವರು ಪರ್ಮಿಷನ್ ಕೊಡ್ತಾರಂತಂದರೆ ಪುಕ್ಕಟ್ಟೆ ಕೊಟ್ಟಿಲ್ಲ, ಲಂಚ ತಗೊಂಡೇ ಈ ಕೆಲಸವನ್ನು PDO ರವರು ರಮಿತಾರವರು ಕೊಟ್ಟಿರ್ತಕ್ಕಂಥದ್ದು. ಆಡಳಿತ ಅಧಿಕಾರಿ ವಿನೋದ್ ರಾಜ್ ಕೂಡ ಇದಕ್ಕೆ ಶಾಮೀಲ್ ಆಗಿರ್ತಕ್ಕಂಥದ್ದು. ಇಂಥ ಪರ್ಮಿಷನ್ ಕೊಡಬೇಕಾದ್ರೆ ಗ್ರಾಮ ಪಂಚಾಯತಿಯ ಬಾಡಿ ರೆಜುಲೇಷನ್ ಪಾಸ್ ಆಗಬೇಕು. ಇವಾಗ ಹೆಂಗೆ ಪಾಸ್ ಮಾಡಿದ್ದಾರೆ ಇವರು? ದುಡ್ಡು ತಗೊಂಡ್ರು, ಏಕಾಏಕಿ ರಮಿತಾ ಅವರು ಇವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಗ್ರಾಮಸ್ಥರು ಹೇಳೋ ಪ್ರಕಾರ ರಮಿತಾರವರು ಪ್ರತಿಯೊಂದು ಕಾರ್ಯ ಕೂಡ ಪ್ರಾಮಾಣಿಕವಾಗಿ ನಡೆದಿಲ್ಲ, ಪ್ರಾಮಾಣಿಕವಾಗಿ ಮಾಡಿಲ್ಲ ಅನ್ನೋದು ಇವರ ಆರೋಪ. ಈ ಚರಂಡಿ ಬಂದಿರೋದು ಏನಾಗಿದೆ, ಈ ಕಂಬ 2 ಅಡ್ಡ ಇದಾವೆ. ಈ 2 ಕಂಬನ ಅಲ್ಲಿವರೆಗೂ ಚರಂಡಿ ಆಗಿದೆ, ಅದು ಇಲ್ಲಿ ಆ ಲಾಸ್ಟ್ ವರೆಗೂ ಆಗಿದೆ. ಸೊ ಈಗ ಈ ಚರಂಡಿನೆಲ್ಲ ನಿಂತು ಇಲ್ಲಿ ಮಕ್ಕಳಿಗೆ, ಅಂಗನವಾಡಿ ಸ್ಕೂಲ್ ಮಕ್ಕಳಿಗೆ ತುಂಬಾ ಸೊಳ್ಳೆಗಳ ಕಾಟ. ಈ 2 ಪ್ರಪೋಸಲ್ ಕೊಟ್ಟು ಅವ್ರ ಕಾಂಟ್ರಾಕ್ಟ್ ಕಳಿಸಿ ಪ್ರಪೋಸಲ್ ಕೊಡ್ಸಿದೀವಿ ಆ ಮೇಡಮ್ಗೆ. ಅದನ್ನ ಇನ್ನೂ ಈ ಕಂಬ ತೆಗೆಸಿ ಚರಂಡಿ ಮಾಡಿರೋರು, ಆದ್ರೆ ಇವರು ಮೇಡಮ್ ಅದಕ್ಕೆ ರೆಸ್ಪಾನ್ಸೇ ಮಾಡಿಲ್ಲ. ಹಂಗೆ ಮಾಡಿ ನೋಡಿ, 2 ಕಂಬ ಅಡ್ಡ ಬಂದ್ಬಿಟ್ಟು ಈ ಚರಂಡಿ ನೀರೆಲ್ಲ ನಿಂತು ಸ್ಕೂಲ್ ಮಕ್ಳಿಗೆ ತೊಂದರೆ ಆಗ್ತದೆ. ಇಲ್ಲಿ ಅಂಗನವಾಡಿ ಇದೆ, ಮೇಲೆ ನಾಯಕರಂಡ್ರಲ್ಲಿ ತಾಂಡ ಅಂಗನವಾಡಿ ಇದು. ಈ ಅಂಗನವಾಡಿ ಹತ್ರ ಕೃಷ್ಣ ನಾಯಕ್ ಅಂತ ಗ್ರಾಮಸ್ಥರು ಹೇಳೋ ಪ್ರಕಾರ ಇಲ್ಲಿ ಕಂಬ ಒಂದು ಅಡ್ಡ ಇದೆ, ಚರಂಡಿ ಮಾಡಿ ಕಂಬ ಅಡ್ಡ ಇದೆ. ಕೇವಲ ಅಂಗಡಿ ಅಂಗನವಾಡಿ ಮುಂದೆ ಮಾತ್ರ ಚರಂಡಿ ಮಾಡಿಲ್ಲ. ಹತ್ತು ಕಡೆ ಇತ್ತು ಕಡೆ ಚರಂಡಿ ಮಾಡಿದರೆ ಇಲ್ಲೆಲ್ಲ ಕಾಂಗ್ರೆಸ್ ಗಿಡ ಬೆಳ್ಕೊಂಬಿಟ್ಟೈತೆ. ಈ ಸೊಳ್ಳೆ ಕಾಟ್ ಜಾಸ್ತಿ, ಪ್ಲಸ್ಸು ಅಲ್ಲಿ ತಾಂಡ ಗ್ರಾಮದಿಂದ ಬರೋ ನೀರು ಕೂಡ ಇಲ್ಲಿಗೆ ಬಂದು ಸ್ಟಾಪ್ ಆಗೋಗ್ಬಿಡ್ತವೆ. ಸ್ಟಾಪ್ ಆದಾಗ ಸೊಳ್ಳೆ ಕಾಟ್ ಜಾಸ್ತಿ ಅಂತೆ. ಅದಕ್ಕೋಸ್ಕರ PDO ರಮಿತಾರವರು ಸ್ವಲ್ಪ ಎಚ್ಚೆತ್ತುಕೊಂಡು ಈ ಕೆಲಸಗಳು ಮೇಲೆ ನಾಯಕರಲ್ಲಿ ಕೆಲಸಗಳೆಲ್ಲ ಮಾಡ್ತೈತಂಥೇಳಿ ಗ್ರಾಮಸ್ಥರು ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಏನು ಹೇಳ್ತೀರಾ? ಅದೇ ಸರ್, ಇದನ್ನ ಸ್ವಲ್ಪ ಎಲ್ಲ ಚರಂಡಿ ಮಾಡಿಸ್ಬೇಕು. ಇವರು ಮೇಡಮ್ ಅವ್ರು ಹೇಳಿದ್ದೀವಿ, ಅವ್ರು ಏನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಬಂದು ಒಂದ್ಸರಿ ಅವ್ರ ಕಾಂಟ್ರಾಕ್ಟ್ ಕರ್ಕೊಂಡು ತೊಗೊಂಡೋಗಿ ಘಾಟಿ ಮೇಲೆ ಪ್ರಪೋಸಲ್ ಕೊಡಿಸಿದ್ರು, ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಸಿಲ್ಲ ಸರ್. ಎಷ್ಟು ದಿನ ಆಯ್ತು ನೀವು ಪ್ರಪೋಸಲ್ ಕೊಟ್ಟು ಆಗಲೇ ಸುಮಾರು ಒಂದೂವರೆ ತಿಂಗಳಾಯ್ತು ಸರ್. 1 ತಿಂಗಳು 2 ತಿಂಗಳಾಯ್ತು. 2 ತಿಂಗಳಾದರೂ ಅವರು ಅದಕ್ಕೆ ರೆಸ್ಪಾನ್ಸೇ ಮಾಡಿಲ್ಲ ಸರ್. ಆ ಚರಂಡಿನೂ ನಿಂತು ಅಲ್ಲಿವರೆಗೂ ಆಗಿರೋ ಚರಂಡಿ ಇನ್ನೂ ಒಂದು 8 ಮೀಟರ್ ಆಗ್ಬೇಕು ಚರಂಡಿ. ಅದು ಅವರು ಕಾಂಟ್ರಾಕ್ಟ್ನವ್ರು ಏನಂತಾರೆ ಅಂದರೆ, ಚರಂಡಿಯವರು ಈ 2 ಕಂಬ ತಕ್ಕೊಟ್ರೆ ಪಂಚಾಯತ್ ನಾವು ಮಾಡ್ಕೊಡ್ತೀವಿ, ನಮ್ಗೆ ಅಲ್ಲಿವರೆಗೂ ಇದಾಗಿದೆ, ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳ್ತಾರೆ. ಆದರೆ ಈ ಅಮ್ಮ ಏನು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ಮೇಲೆ ನಾಯಕರಹಳ್ಳಿಯ ಸರ್ಕಾರಿ ಶಾಲೆ ಮುಂದೆ ಚರಂಡಿ ನೋಡ್ರಿ, 1 ಅಡಿ ಗೊಬ್ಬೆತ್ಬಿಟ್ಟೈತೆ. ಇಲ್ಲೇ ನೀರು ನಿಂತೈತೆ, ಸೊಳ್ಳೆ ಕಾಟ ಜಾಸ್ತಿ ಐತೆ. PDO ರವರು ಕನಿಷ್ಠ ಮಕ್ಕಳ ಹಿತವನ್ನು ಕೂಡ ಕಾಪಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಕೆಲಸ ಮಾಡಿ ಏನು ಪ್ರಯೋಜನ ರಮಿತಾರವರೇ? ಒಂದು ಚರಂಡಿ ನಕಲಿ ಬಿಲ್ಲುಗಳೆಲ್ಲ ಬಿಲ್ ಮಾಡ್ಕೊಂಡು ದುಡ್ಡು ತಿಂತಿರೋ ಬಿಟ್ಟರೆ ಖುದ್ದಾಗ ಬಂದು ನೋಡ್ರಿ. ಶಾಲೆಯ ಮುಂದೆ ನೀವು ಕ್ಲೀನೇ ಮಾಡಿಲ್ಲ. ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಆದರೂ ಕೂಡ ಸ್ವಲ್ಪ ಆದರೂ ನೀವು ಮನಸ್ಸಿಟ್ಟು ಈ ಆಗಸ್ಟ್ 15ನೇ ತಾರೀಕು ಆದ್ರೂ ಕ್ಲೀನ್ ಮಾಡಿಸಿದ್ದಿದ್ರೆ ನಿಮಗೆ ಎಷ್ಟೋ ಗೌರವ ಇರೋದು. ನೀವು ದುಡ್ಡು ಮುಖ ನೋಡಿದ್ರು ಒಂದು ಬಿಟ್ಟರೆ ಕೆಲಸ ಮಾಡಬೇಕು, ಒಳ್ಳೆ ಹೆಸರು ಪಡಿಬೇಕು ಅಂತ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇಲ್ಲ. ಇಲ್ಲಿ ನೋಡಿಸ್ತಾ ಇದ್ದೀನಲ್ಲ, 1 ಅಡಿ ಮೇಲ್ಪಟ್ಟು ಗಲೀಜು ಸೇರೈತೆ, ಸೊಳ್ಳೆ ಕಾಟ್ ಜಾಸ್ತಿ ಐತೆ. ಮಕ್ಕಳು ಶಾಲೆಗೆ ಬರೋದು ಕೂಡ ಭಯ ಪಡ್ತಾರೆ, ಹಂಗೈತೆ ಇಲ್ಲಿ ಗಲೀಜು. ನೋಡಿಸ್ರಿ ಜನ ಆದ್ರೂ ನೋಡಿ ಉಗಿಲಿ PDOಗೆ. ಇಷ್ಟು ಅಧ್ವಾನವಾದ PDO ಈ ಮೇಲಿನ ಜೂಗಾನಲ್ಲಿ ಪಂಚಾಯತಿಯಲ್ಲಿ ಕೆಲಸ ಮಾಡೋದು ಬಿಟ್ಟು ಎಲ್ಲನ ನಿಮ್ಮ ಪಾಟಿಗೆ ನೀವೇ ಹೋದರೆ ಸರಿ. ಇಲ್ಲ ಅಂತಂದರೆ ನೀವು ಲೈಫಲ್ಲಿ ಕಡ್ಡಾಯ ನಿವೃತ್ತಿ ಮಾಡ್ಕೊಂಡೇ ಮನೆಗೆ ಹೋಗ್ಬೇಕಾಗತ್ತೆ. ಅಷ್ಟು ಇಲ್ಲಿ ಒಂದು ಗ್ರಾಮದಲ್ಲಿ ನಾನು ವೀಕ್ಷಣೆ ಮಾಡೋದಕ್ಕೆ ಇಷ್ಟ ಐತೆ. ಇನ್ನು ಘಾಟಿ ಪಂಚಾಯಿತಿಯ ಎಲ್ಲ ಗ್ರಾಮಗಳು ವೀಕ್ಷಣೆ ಮಾಡಿದರೆ ಕಂಪಲ್ಸರಿ ನೀವು ಈ ಪಂಚಾಯಿತಿಯಲ್ಲಿ ಕೆಲಸ ಮಾಡೋಕ್ಕೆ ಅನರ್ಹರು ಅಂತ ನಾನು ಭಾವಿಸಿದ್ದೀನಿ. ನನ್ನ ಹೆಸರು ಕೃಷ್ಣ ನಾಯಕ್ ಅಂತೇಳಿ, ಕೆಳಗಿನ ನಾಯಕರಂಡಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ನಾನು.
ಅವ್ರು ಯಾರು ಅಲ್ಲಿ ಮಾಡ್ತಿದ್ರಲ್ಲ ಅವ್ರನ್ನ ನೋಡಪ್ಪ ಮೊನ್ನೆ ಎಲ್ಲ ಹೊಸದಾಗಿ ಕಾಂಕ್ರೀಟ್ ರಸ್ತೆ ಎಲ್ಲ ಮಾಡಿಸಿದ್ದೀವಿ, ತೀರು ಒಡೆದೋಗ್ಬಾರ್ದು, ಇದನ್ನು ನೀವು ಮಾಡಿಸೋದು ಸರಿ ಇಲ್ಲ, ಅದನ್ನ ನೋಡಿ ಹೆಂಗೆ ಮಾಡ್ಕೋಬೇಕು, ಏನಾದರೂ ಒಂಚೂರು ಡ್ಯಾಮೇಜ್ ಆದರೂ ನೀವು ಜವಾಬ್ದಾರರು ಅಂತ ನೆನ್ನೆ ನಾನು ಕರೆದು ಅಲ್ಲೇ ಹೋಗಿ ಮಾತಾಡಿದ್ದೀನಿ. ನಮ್ಗೆ ಪರ್ಮಿಷನ್ ಇದೆ ಅಂದರೆ ನಮ್ಗೆ ಗೊತ್ತಿಲ್ಲದ್ರೆ ಯಾರಿಗೆ ಕೊಟ್ಟರು ಪರ್ಮಿಷನ್ನು, ಸೊ ನಮ್ಮನ್ನು ಒಂದು ಮಾತು ಕೇಳಬೇಕಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೇ ನಾನು ಕೇಳಿದಾಗ ಅವರು ಇಲ್ಲ ಸರ್ ಏನೇ ಆಗಿರಲಿ ಬಿಲ್ ಎಲ್ಲ ಮಾಡಿಸ್ಬೇಕಾದ್ರೂ ನಾನು ಏನು ಡ್ಯಾಮೇಜ್ ಆಗಿದೆ ಅದನ್ನ ಸರ್ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ. ಸೊ ಅದು ಹೆಂಗಿದೆ ಏನೋ ನಮ್ಗೆ ಯಾರಿಗೂ ಏನು ಇನ್ಫಾರ್ಮೇಷನ್ನೇ ಇಲ್ಲ. ಅವರೇ ಬಂದು ಏನೋ ಇಟ್ಕೊಂಡು ಅವರೇ ಪರ್ಮಿಷನ್. ಈಗ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರಿ. ಹೌದು. ನೀವು ಸದಸ್ಯರಾಗಿದ್ದಾಗ ವಿರೋಧ ಮಾಡಿದಿರಲ್ಲ. ಹೌದು. ಇವಾಗ ಯಾಕೆ ಏಕಾಏಕಿ ಪರವಾಗಿ ಕೆಲಸ ಮಾಡ್ಸಕ್ಕೆ ಬಿಟ್ಟಿದ್ದೀರಿ? ಇಲ್ಲ, ನಾವೇನು ಬಿಟ್ಟಿಲ್ಲ, ನಮಗೇನು ಇನ್ಫಾರ್ಮ್ ಮಾಡೇ ಇಲ್ಲ. ಆದರೂ ನಾನೇ ಓದ್ತಾ ಇದ್ದೆ ಮೋಟರ್ ಸೈಕಲಲ್ಲಿ. ಅವಾಗ ನಾನೇ ಕರೆದು ಯಾರು ಮಾಡಿಸಿರೋದು ನೋಡಪ್ಪ, ಈಗ ಮೊನ್ನೆ ಯಾವುದು ಲಾರಿ ಬಂದು ಎಲ್ಲ ಕಂಪ್ಲೀಟ್ ಒಡೆದೋಗಿದೆ, ಅಲ್ಲಿ ಒಂದಷ್ಟು ಒಡೆದೋಗಿದೆ ರೋಡು. ಮೊನ್ನೆ ಕೈಯೋ ಕಾಲು ಹಿಡಿದು ನಾವು ಅಲ್ಲಿ ಒಂದು ಸ್ವಲ್ಪ ರೋಡ್ ಮಾಡಿಸಿದ್ದೀವಿ, ಅದನ್ನೆಲ್ಲ ಡ್ಯಾಮೇಜ್ ಮಾಡಿದ್ರೆ ಯಾರು ಜವಾಬ್ದಾರರು, ನಿಮ್ಗೆ ಯಾರು ಮಾಡಂತ ಹೇಳಿದ್ವಿ ಅಂದಿದ್ದಕ್ಕೆ ನಾವು ಪರ್ಮಿಷನ್ ತಂದಿದ್ದೀವಿ ಅಂದರು. ಅದು ಯಾವುದೈತೆ ತೊಗೊಂಬಂದು ನಮಗೇನು ಕೇಳೋದು ಏನು ಬೇಡನಪ್ಪ ಅಂತಲೂ ಕೇಳಿದ್ದೀನಿ ನಾನು ನಿನ್ನೆ. ಏನು ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು? ಏನು ಕೇಬಲ್ ಹಾಕ್ತೀವಿ ಅಂತಂದರು, ಯಾವ ಕೇಬಲ್ ಏನು ಅಂತ ಏನೇನು ಗೊತ್ತಿಲ್ಲ, ಏನು ನಮ್ಗೆ ಇನ್ಫಾರ್ಮೇಷನೇ ಇಲ್ಲ, ನಮಗೇನು ಹೇಳಲೇ ಇಲ್ಲ. ಪಿ ಡಿ ಒನು ಹೇಳಲಿಲ್ಲ, ಯಾರು ಏನು ನಮ್ಮ ಗಮನಕ್ಕೆ ತಂದಿಲ್ಲ. ಈಗ ಬೇರೆ ಜನವರಿಯಲ್ಲೇ ನಮ್ಮ ಮುಗೀತಲ್ಲ, ಈ ಒಂದು ಮೀಟಿಂಗ್ ಕೂಡ ಕರೆಯಲ್ಲ. ಮೊನ್ನೆ ಕೂಡ ಬೈದು ಆ ಚರಂಡಿ ಕ್ಲೀನ್ ಮಾಡೋದಕ್ಕೆ ಟೋಟಲ್ ಟೆಂಡರ್ ಕರೆದ್ಬಿಡ್ರಿ, ಅಡ್ಮಿನಿಸ್ಟ್ರೇಟ್ ಹಾಕಿದಾರಲ್ಲ, ಸೊ ಅವರೇ ನೀವು ಫಸ್ಟು ಅದನ್ನ ಮಾಡಿಸಿ, ಮತ್ತು ವರ್ಷನೂ ನಾವು ಈ ಮುಂಗಾರಲ್ಲಿ ಕಳೆ ಉಸ್ತಿ ಹೊಡಿಯವಿ, ನೀನು ಕಸರೆ ಸ್ವಲ್ಪ ಇದಾಗ್ತದೆ ಕಳೆ ಹೋಗಲಿ ಅಂತ. ಈ ಸರ್ತಿ ಏನೇನು ಮಾಡಿಲ್ಲ, ಚುನಾವಣೆ ನಮ್ಮ ಮೀಟಿಂಗ್ ಕರೆಯಲ್ಲ, ನಮ್ಮ ಮಾತು ಕೇಳಲ್ಲ, ನಮಗೇನು ಇನ್ಫಾರ್ಮೇಷನು ಕೊಡಂಗಿದ್ರೆ ನಾವೇನಾದರೂ ಅಲ್ಲಿ ನಾನೇ ಅಲ್ಲಿಂದ ಕೆಳಗಡೆ ಇತ್ತಲ್ಲ ಅದನ್ನೇ ಊರಲ್ಲಿ ಬೇಡ ಅದು ಎತ್ರಿ ಅಂತ ಎತ್ತಿಸಿದ್ದೆ ನಾನು. ಅದು ಇದು ಏನಿದೆ ಆ ಟವರು ನಮ್ಗೆ ಎಫೆಕ್ಟ್ ಆಗ್ತದೆ, ಊರ ಮಧ್ಯೆ ಬೇಡ ಅಂಥೇಳಿ ಹೊರಗಡೆ ಹಾಕ್ಕೊಂಬಿಟ್ರು ಅವರು. ಈ ಊರಿನವರೇ ಯಾರೋ ಅವರು ಜಾಗ ಕೊಟ್ಟರು, ಸೊ ಎಲ್ಲೋ ಹಾಕ್ಕೊಂಡ್ಲಿ, ನಮ್ಗೆ ಅದೇನು ಅಬ್ಜೆಕ್ಷನ್ ಇಲ್ಲ. ಸೊ ಏನು ಸಾರ್ವಜನಿಕರಿಗೆ ಆಸ್ತಿ ರೋಡ್ ಅವೆಲ್ಲ ಏನು ಡ್ಯಾಮೇಜ್ ಮಾಡ್ತಾರೆ ಅವೆಲ್ಲ ಅವರೇ ಜವಾಬ್ದಾರರು. ನಮಗಂತೂ ಏನು ಇನ್ಫಾರ್ಮ್ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಎಲ್ಲ ಮುಚ್ಚಾಗೈತೆ. ಇಲ್ಲಿ ಪೂರ್ತಿಯಾಗಿ STP ಯೋಜನೆ ಅಡಿಯಲ್ಲಿ ಚರಂಡಿ ಮಾಡಿದಾರಂತೆ. ರಸ್ತೆ ಇದು ಸಿಮೆಂಟ್ ರಸ್ತೆ ಹಾಕಿದ್ಮೇಲೆ ಚರಂಡಿನೂ ಮಾಡಿದಾರಂತೆ. ಪೂರ್ತಿ ಮಣ್ಣು ಹಾಕಿ ಮುಚ್ಚೋಗ್ಬಿಟ್ಟಿದೆ. ಈ ಮುಚ್ಚೋಗಿರೋದನ್ನು ತೆರವುಗೊಳಿಸೋಕ್ಕೂ ಕೂಡ ನಮ್ಮ PDO ರಮಿತಾ ಅವರಿಂದ ಆಗ್ತಾ ಇಲ್ಲ ಅಂತ ಆರೋಪ. ನೋಡ್ರಿ, ಪೂರ್ತಿಯಾಗಿ ಹತ್ತು ಕಡೆ ಚರಂಡಿ ಇದೆ, ಇತ್ತು ಕಡೆನೂ ಚರಂಡಿ ಇರಬೇಕಿತ್ತು. ಚರಂಡಿ ಪೂರ್ತಿ ಕೂಡ ಮುಚ್ಚೋಗ್ಬಿಟ್ಟೈತೆ. ನೋಡ್ರಿ, ಇಲ್ಲಿಂದ ಇಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿಂದ ಅಲ್ಲಿವರೆಗೂ ಹೂಳು ಎತ್ತಿಸ್ಬೇಕು, ಅಂದರೆ ಮಣ್ಣು ಎತ್ತಿಸ್ಬೇಕು. ಆ PDO ಆ ಕೆಲಸ ಮಾಡ್ತಾಯಿಲ್ಲ. ಇದು ಕೂಡ ಒಂದು ದೊಡ್ಡ ನಿರ್ಲಕ್ಷ್ಯದ ಕೆಲಸ ಅಂತ ಹೇಳ್ಬೋದು. ಮೇಲೇನ ನಾಯಕರಾಂಡ್ರಳ್ಳಿ ಗ್ರಾಮದಲ್ಲಿ ಸಮುದಾಯ ಭವನ ಕಟ್ಟಿದ್ದಾರೆ. ಈ ಸಮುದಾಯ ಭವನ ಕಟ್ಟಿ ಸುಮಾರು 20 ವರ್ಷ ಆಗಿದೆ. ಯಾವ ಅನುದಾನ, ಏನು ಸಮುದಾಯ ಭವನ, ಯಾರಿಗೋಸ್ಕರ ನಿರ್ಮಾಣ ಮಾಡಿದ್ದಾರೆ, ಏನು ಇದ್ರ ವಿಶೇಷ, ಏನನ್ನ ಗ್ರಾಮಸ್ಥರು ಏನನ್ನ ಸಣ್ಣ ಪುಟ್ಟ ಏನನ್ನ ಕಾರ್ಯಕ್ರಮಗಳು ನಡೆಸ್ಕೊಳಕ್ಕೆ ಏನನ್ನ ಅವಕಾಶ ಇದೆಯಾ? ಏನೂ ಇಲ್ಲ. ಬೀಗ ಹಾಕಿ 20 ವರ್ಷ ಆಗೈತೆ, ಇದನ್ನು ತೆಗೆದಿದ್ದೇ ಇಲ್ಲ. ಪಾಪ ಗ್ರಾಮಸ್ಥರೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ರೆ, ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದಕ್ಕೆ ಅಷ್ಟೋ ಇಷ್ಟೋ ಕಾಣಂಗೈತೆ. ಇದಕ್ಕೂ ಒಂದು ಡೋರ್ ಇಲ್ಲ, ಏನಿಲ್ಲ. ಅಂದರೆ ಗೇಟು ನೀಟಾಗಿ ಗೇಟ್ ಹಾಕಿ ಕಟ್ಟಿ ಮಾಡಿ ರಕ್ಷಣೆ ಮಾಡಬೇಕಾಗಿತ್ತು. ಓಪನ್ ಇಲ್ಲ ಅಂತ ಹೇಳ್ಬಿಟ್ಟು ಅಕ್ಕಿ ಕೊಡ್ತಾರೆ ಇದರಲ್ಲಿ. ನೋಡ್ರಿ, ಏನಿಲ್ಲ ಓಪನು ಅಂತಂದರೆ ಇಲ್ಲಿನ ಗ್ರಾಮಸ್ಥರಿಗೆಲ್ಲರೂ ಸೇರಿ ಅಕ್ಕಿಗೆ ರಾಗಿ ಇದರಲ್ಲಿ ಇಟ್ಕೊಂಡು ಮಾರಾಟ ಮಾಡ್ಕೊತಾರೆ. TAPMCS ಅಥವಾ ಘಾಟಿ VSS ಯಾರೋ ಬಂದು ಇಲ್ಲಿ ಅಕ್ಕಿ ಕೊಡ್ತಾರೆ. ಅಕ್ಕಿ ಕೊಟ್ಟಾಗ ಕೂಡ ಇಲ್ಲಿ ಸ್ವಚ್ಛವಾಗಿಲ್ಲ. ಮುಖ್ಯವಾಗಿ ಸ್ವಚ್ಛ ಅನ್ನೋದು ಕಾಪಾಡಬೇಕು. ಇಲ್ಲಿ ಸ್ವಚ್ಛವಾಗೂ ಕೂಡ ಇಲ್ಲದ ಕಾರಣ ಇಲ್ಲಿ ನೋಡ್ರೆ ಇದಕ್ಕೆ ನೀರಿನ ಟ್ಯಾಂಕು ಇದೆ. ನೀರಿನ ಟ್ಯಾಂಕ್ ಮುಚ್ಚಳನೂ ಹಾಕಿಲ್ಲ. ನಾನೇ ಖುದ್ದಾಗಿ ತೋರಿಸ್ತೀನಿ. ಹಬ್ಬ ಇದರಲ್ಲಿ ಗಲೀಜೆಲ್ಲ ತುಂಬಿಟ್ಟೈತೆ, ಏನೂ ಇಲ್ಲ ನೋಡ್ರಿ. ಕಲ್ಲು, ಮಣ್ಣು, ಗೊಬ್ಬರ, ಹಳೆ ಪೇಪರ್ಗಳು ಎಲ್ಲ ತುಂಬಿಟ್ಟವೆ, ಉಪಯೋಗಕ್ಕೆ ಬರಲ್ಲ. ಅದಕ್ಕೋಸ್ಕರ ಇವತ್ತು ಸಮುದಾಯ ಭವನದ ಪಕ್ಕದಲ್ಲಿನೇ ಅಂಗನವಾಡಿ ಕೂಡ ಇದೆ. ಅಂಗನವಾಡಿ ಇದ್ದಾಗ ಮಕ್ಕಳ ಹಿತದೃಷ್ಟಿಯನ್ನು ಕಾಪಾಡಬೇಕು ಅನ್ನೋದಕ್ಕೆ ಇವರು ನೀಟಾಗಿ ಇಕ್ಬೇಕು. ಯಾರು
ಗ್ರಾಮ ಪಂಚಾಯತಿಗೆ ಇದರ ಜವಾಬ್ದಾರಿ ಅಂತ ನಾನು ಭಾವಿಸಿದ್ದೀನಿ. ಸಂಬಂಧಪಟ್ಟಂತೆ ಅವರು ಜವಾಬ್ದಾರಿಯನ್ನು ತಗೊಂಡು ಈ ಸಮುದಾಯ ಭವನವನ್ನು ಕೂಡ ಸ್ವಚ್ಛಗೊಳಿಸಿ 10 ಜನಕ್ಕೆ ಅನುಕೂಲವಾಗುವಂತೆ ಜಾಗ ಕಾಂಪೌಂಡ್ ಹಾಕಿ ರಕ್ಷಣೆ ಮಾಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ.